1 2 3 4 5 6 7 8 9 10 11 12 13 14 15 16 ಫ್ರೆಂಡ್ಸ್ ಎಷ್ಟಿದಾವೆ ಅಂತ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ನನ್ನಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನನಗೆ ಯೂಟ್ಯೂಬ್ನಿಂದ ಪೇಮೆಂಟ್ ಬಂದಿದೆ. ಸೊ ಈ ಪೇಮೆಂಟ್ ಬಂದುಬಿಟ್ಟು 8 ದಿನದ ಮೇಲಾಯಿತು. ಸೊ ನಾನು ನಿನ್ನೆ ರಾತ್ರಿ ಹೋಗಿ ವಿಡ್ರಾ ಮಾಡ್ಕೊಂಡು ಬಂದೆ. ಈ ಪೇಮೆಂಟ್ ಎಷ್ಟು ಬಂತು ಮತ್ತು ಎಷ್ಟು ದಿನಗಳ ನಂತರ ಬಂತು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ, ಸೊ ಯೂಟ್ಯೂಬ್ನಿಂದ ನಾನು ಪೇಮೆಂಟನ್ನು ಪಡಿಬೇಕಾದ್ರೆ 2 ವರ್ಷ ಆಯಿತು. ಸೊ ನಾನು ಕೆಲವು ತಪ್ಪುಗಳನ್ನು ಮಾಡಿದೆ. ಆ ತಪ್ಪಿಗೋಸ್ಕರ ನನಗೆ ಯೂಟ್ಯೂಬು ಬೇಗನೆ ಮೊನಿಟೈಸ್ ಕೂಡ ಆಗಲಿಲ್ಲ, ಬೇಗನೆ ಪೇಮೆಂಟ್ ಕೂಡ ಬರಲಿಲ್ಲ. ನೀವೇನಾದರೂ ಹೊಸಬ್ರಿದ್ರೆ ಸೊ ಈ ವಿಡಿಯೋನ ಮಿಸ್ ಮಾಡ್ದೇನೆ ನೋಡಿ. ಯಾಕಂದರೆ ನಾವು ಮಾಡಿರುವಂಥ ತಪ್ಪನ್ನು ನೀವು ಕೂಡ ಮಾಡ್ತಾ ಇರ್ಬೋದಲ್ವಾ. ಹಾಗಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಕೇವಲ ಫಸ್ಟ್ ತಪ್ಪೇನು ಮಾಡಿದಪ್ಪ ಅಂದರೆ, ನಾನು ಯೂಟ್ಯೂಬಲ್ಲಿ ನನ್ನ ವಿಡಿಯೋ ಕಂಪಲ್ಸರಿಯಾಗಿ ಹಾಕ್ತಿರಲಿಲ್ಲ. ಸೊ ಯೂಟ್ಯೂಬಲ್ಲಿ ಡೈಲಿ ಒಂದು ವಿಡಿಯೋನ ಹಾಕಬೇಕು, ಇದು ತುಂಬಾ ಇಂಪಾರ್ಟೆಂಟು. ಸೊ ನಾನು ಯಾವ ರೀತಿ ಮಾಡ್ತಿದ್ದೆ ಅಂದರೆ, ಒಂದು 8 ದಿನಕ್ಕೆ ಒಂದ್ಸತಿ ಅಥವಾ 2 ದಿನಕ್ಕೆ ಒಂದ್ಸತಿ ಹಾಕ್ತಾ ಇದ್ದೆ. ನಂತರ ನನ್ನ ಮಗನಿಗೆ ಹುಷಾರಿಲ್ಲ, ಸೊ ಏನು ಕೆಲಸ ಬಂತು, ಹಬ್ಬ ಬಂತು ಅಂದ್ಬಿಟ್ಟು ನಾವು ವಿಡಿಯೋನ ಹಾಕ್ತಾ ಇರಲಿಲ್ಲ. ಸೊ ಹಾಗೆ ಬಿಟ್ಬಿಡ್ತಿದ್ದೆ, ಕಂಟಿನ್ಯೂ ವಿಡಿಯೋಸನ್ನು ಹಾಕ್ತಾ ಇರಲಿಲ್ಲ. ಅದು ಮೊದಲನೇ ತಪ್ಪು ನಾನು ಮಾಡಿದ್ದು. ಸೊ ನಂತರ ನಾನು ಟೈಟ್ ಲೈನ್ ಮೇಲ್ಗಡೆ ಹಾಕಿರ್ತೀವಲ್ಲ, ಅದು ಕೂಡ ಸರಿಯಾಗಿ ಬರಿತಾ ಇರಲಿಲ್ಲ. ಸೊ ನನಗೇನು ಗೊತ್ತಿರಲಿಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಬರೀಬೇಕಾಗುತ್ತೆ, ಸೊ ಅದು ಕೂಡ ನನಗೆ ಗೊತ್ತಿರಲಿಲ್ಲ. ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾವು ಯಾವ ರೀತಿ ತಮ್ಮಲ್ಲಿ ಹಾಕ್ತೀವಿ, ಹಾಗೆ ಡೈಲಿ ಯಾವ ರೀತಿ ವಿಡಿಯೋಸ್ ಹಾಕ್ತೀವಲ್ಲ, ಅದು ತುಂಬಾ ಇಂಪಾರ್ಟೆಂಟು. ಡೈಲಿ ಒಂದು ವಿಡಿಯೋಸ್ಗಳನ್ನು ಹಾಕ್ತಾನೆ ಹೋಗಬೇಕು. ಫ್ರೆಂಡ್ಸ್, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ನಾನು ಯೂಟ್ಯೂಬ್ ಚಾನಲಲ್ಲಿ ಪೇಮೆಂಟ್ ತೊಗೋಬೇಕಂದ್ರೆ ಅದಕ್ಕೆಲ್ಲ ಹೆಲ್ಪ್ ಮಾಡಿದವರು ನಮ್ಮ ಮನೆಯವರು, ಅಂದರೆ ಸೊ ನನ್ನ ಹಸ್ಬೆಂಡು ಮತ್ತು ನನ್ನ ಅಕ್ಕನ ಮಗ, ಅವರಿಬ್ಬರೇ ತುಂಬ ನನಗೆ ರಿಲೇಷನ್ಸಲ್ಲಿ ಹೆಲ್ಪ್ ಮಾಡಿದ್ದಾರೆ. ಸೊ ನನ್ನ ಹಸ್ಬೆಂಡು ಪ್ರತಿಯೊಂದಕ್ಕೂ ನನಗೆ ಹೆಲ್ಪ್ ಮಾಡಿದ್ದಾರೆ. ಒಂದು ಮೊನಿಟೈಸ್ ಆಗೋಕ್ಕಾಗಲಿ, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕಾಗಲಿ, ಪ್ರತಿಯೊಂದಕ್ಕೂ ಅವರೇ ನನಗೆ ಸಪೋರ್ಟ್ ಮಾಡಿದ್ದು. ಅವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಇವತ್ತು ಯೂಟ್ಯೂಬ್ ಪೇಮೆಂಟ್ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅವ್ರ ಹೆಲ್ಪ್ಲಿಂದಾನೇ ನಾನು ಇವತ್ತು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದು. ಸೊ ನಮ್ಮ ಅಕ್ಕನ ಮಗ ಏನಪ್ಪ ಅಂದರೆ, ಸೊ ಎಡಿಟಿಂಗ್ ಮಾಡೋಕ್ಕೆ ಪ್ರತಿಯೊಂದಕ್ಕೂ ನನಗೂ ಹೆಲ್ಪ್ ಮಾಡಿದ್ದಾನೆ. ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಯಾವುದೇ ರೀತಿ ನನಗೆ ಎಡಿಟಿಂಗ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಸೊ ನನಗೆ ಏನು ಗೊತ್ತಿನೇ ಇರಲಿಲ್ಲ ಯೂಟ್ಯೂಬ್ ಬಗ್ಗೆ ಸರಿಯಾಗಿ. ಸೊ ಅವನು ಇರೋದು ಹುಬ್ಳಿಯಲ್ಲಿ, ನಾನು ಇರೋದು ಬೆಂಗಳೂರಲ್ಲಿ. ಆದರೂ ಕೂಡ ನನಗೆ ವಾಟ್ಸಪ್ದಲ್ಲಿ ಅವನು ಕಳಿಸೋನು, ಈ ರೀತಿ ಎಡಿಟಿಂಗ್ ಮಾಡಂಟಿ, ಹಂಗೆ ಮಾಡಂಟಿ, ಹಿಂಗೆ ಮಾಡಂಟಿ ಅಂತ ಐಡಿಯಾಸ್ ಕೂಡ ಕೊಡುವನು. ಅವನಿಂದನೇ ನಾನು ಎಡಿಟಿಂಗ್ ಮಾಡೋದನ್ನು ಕಲಿತೆ. ಸೊ ನನ್ನ ಹಸ್ಬೆಂಡ್ಗೆ, ನನ್ನ ಅಕ್ಕನ ಮಗನಿಗೆ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೀವು ಇವತ್ತು ಈ ವಿಡಿಯೋಸನ್ನು ನೋಡ್ತಾ ಇರಲಿಲ್ಲ ಅಂದರೆ ನನಗೆ ಇವತ್ತು ಪೇಮೆಂಟ್ ಕೂಡ ಬರ್ತಿರಲಿಲ್ಲ. ಸೊ ನೀವು ವಿಡಿಯೋಸನ್ನು ನೋಡೋದ್ರಿಂದಲೇ ನನಗೆ ಪೇಮೆಂಟ್ ಕೂಡ ಬಂದಿತ್ತು. ಸೊ ನಿಮ್ಮಿಂದ ನಾನೊಂದು ಚಿಕ್ಕ ಯೂಟ್ಯೂಬರ್ ಆಗ್ತೀನಿ ಅನ್ನೋದೊಂದು ಗ್ಯಾರಂಟಿ ಇತ್ತು. ಸೊ ಎಷ್ಟು ಯೂಟ್ಯೂಬ್ ಬಗ್ಗೆ ಹಾಗೆ ವಿಡಿಯೋ ಬಗ್ಗೆ ಆಗಲಿ ನಾಲೆಜ್ ಸಿಕ್ಕ ಮೇಲೆ ನಿಮ್ಮಿಂದ ನಾನೊಂದು ಯೂಟ್ಯೂಬ್ ಪೇಮೆಂಟ್ ಕೂಡ ತಗೊಂಡೆ. ಸೊ ನಿಮಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನೊಂದು ಹೇಳಬೇಕಪ್ಪ, ನಾನು ಹೇಳಬೇಕಂದ್ರೆ ತುಂಬಾ ಕುತೂಹಲದಿಂದ ಈ ಫಸ್ಟ್ ಪೇಮೆಂಟ್ ಬರೋದನ್ನು ವೇಟ್ ಮಾಡ್ತಾ ಇದ್ದೆ. ಏನಪ್ಪ ಅಂದರೆ ಫ್ರೆಂಡ್ಸ್, ನಾನು ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ರಿಲೇಷನ್ಸ್ ತುಂಬಾ ಟಾರ್ಚರ್ ಮಾಡಿದರು ನನಗೆ. ಯಾವ ರೀತಿ ಟಾರ್ಚರ್ ಮಾಡಿದ್ರೆ ಅಂದರೆ, ಕೆಲವರು ಸ್ಟೇಟಸನ್ನು ಇಡೋರು, ಯೂಟ್ಯೂಬ್ ಬಗ್ಗೆ ಶಾರ್ಟ್ ವಿಡಿಯೋ ಮಾಡಿಬಿಟ್ಟು ಒಂದು ಯೂಟ್ಯೂಬ್ ಬಗ್ಗೆ ಸ್ಟೇಟಸನ್ನು ಇಡೋರು, ನನ್ನ ಬಗ್ಗೆ ಕೆಟ್ಟದಾಗಿ, ಮಾಡೋಕ್ಕೆ ಕೆಲಸ ಇಲ್ಲ ಅವಳಿಗೆ, ಹಾಗೆ ಹೀಗೆ ಏನೇನೋ ಸ್ಟೇಟಸ್ ಇಡೋರು. ಮತ್ತು ಕೆಲವರು ಮಾತಾಡೋರು, ಇವ್ರ ಧ್ವನಿ ಹಾಗೆ, ಹಿಂಗೆ ಮಾತಾಡ್ತಾಳೆ, ಹಂಗೆ ಮಾತಾಡ್ತಾಳೆ, ಏನೇನೋ ಕಾಮಿಡಿ ರೀತಿಯಲ್ಲಿ ಒಟ್ಟಿನಲ್ಲಿ ನನಗೆ ಅಸಹ್ಯ ಮಾಡೋರು. ನನ್ನ ಕಿವಿ ಕೇಳೋ ರೀತಿಯಲ್ಲಿ ಕೂಡ ಅನ್ನೋರು, ಕೆಲವರು ಡೈರೆಕ್ಟ್ ಕೂಡ ಅನ್ನೋರು, ಕೆಲವರು ಸ್ಟೇಟಸ್ ಇಟ್ಟು ಕೂಡ ಅನ್ನೋರು. ಎಲ್ಲರೂ ರಿಲೇಷನ್ಸೇ, ಆದಷ್ಟು ರಿಲೇಷನ್ಸೇ ನನಗೆ ತುಂಬ ಹರ್ಟ್ ಮಾಡಿದರು. ಕೆಲವೊಂದು ಸತಿ ಅವ್ರ ಮಾತುಗಳು ಕೇಳಿದಾಗ ತುಂಬ ಬೇಜಾರಾಗ್ತಿತ್ತು. ಕೆಲವು ಸತಿ ಹತ್ತು ಬಿಟ್ಟಿದ್ದೀನಿ ನಾನು ಮಾತ್ರ, ದುಃಖ ತಡೆಯೋಕ್ಕಾಗಲಾರ್ದೆ ಕೆಲವು ಸತಿ ಹತ್ತಿದ್ದೀನಿ. ಸೊ ನನ್ನ ಅಕ್ಕಪಕ್ಕದವರು ಆವಾಗ ಹೇಳೋರು, ಸೊ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಎಲ್ಲ ರಿಲೇಷನ್ಸು ಹಾಗೆ ಎಲ್ಲರೂ ಅಂತ ಹೇಳ್ತಾರೆ. ಸೊ ನಾನು ಕೆಲವರು ರಿಲೇಷನ್ಸ್ ಕೂಡ ಯಾವ ರೀತಿ ಇರ್ತಾರೆ ಅಂದರೆ, ಸಪೋರ್ಟ್ ಮಾಡೋರು ಇರ್ತಾರೆ, ಮುಂದೆ ಬಾ ಅನ್ನೋರು ಇರ್ತಾರೆ. ಕೆಲವು ರಿಲೇಷನ್ಸ್ ಯಾವ ರೀತಿ ಇರ್ತಾರೆ ಅಂದರೆ, ಕಾಲು ಎಳೆಯವರು ಕೂಡ ಇರ್ತಾರೆ. ನಿಮ್ಮ ರಿಲೇಷನ್ಸಲ್ಲಿ ಯಾವ ರೀತಿ ಇದ್ದಾರೆ ಅಂತ ಪ್ಲೀಸ್ ನನಗೆ ಕಮೆಂಟನ್ನು ಹಾಕಿ ಫ್ರೆಂಡ್ಸ್. ನನ್ನ ರಿಲೇಷನ್ಸಲ್ಲಿ ತುಂಬ ಜನ ನನಗೆ ಹರ್ಟ್ ಮಾಡಿದರು, ತುಂಬ ಜನ ಆಡ್ಕೊಂಡ್ರು, ತುಂಬಾ ಕೆಟ್ಟದಾಗಿ ಮಾತಾಡಿದ್ರು, ಕೆಟ್ಟದಾಗಿ ಸ್ಟೇಟಸ್ ಕೂಡ ಹಾಕಿದ್ರು. ಇವತ್ತನ ನಾಳೆ ಈ ವಿಡಿಯೋ ಇವ್ರ ಹತ್ರ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮಿಂದ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ. ಸೊ ಕೆಟ್ಟದಾಗಿ ಮೆಸೇಜ್ ಮಾಡೋದು, ಕೆಟ್ಟದಾಗಿ ಸ್ಟೇಟಸ್ ಇಡೋದು, ಇವಳಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅನ್ನೋದು, ಅದನ್ನು ಯಾವುದಕ್ಕೂ ಇನ್ನೊಬ್ರಿಗೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇದನ್ನು ಹೇಳಬೇಕು ಹೇಳಬಾರ್ದು ರಿಲೇಷನ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಸೊ ನನಗೆ ಯಾಕಂದರೆ ತುಂಬ ಹರ್ಟ್ ಆಗಿತ್ತು, ಸೊ ತುಂಬ ಅಂದರೆ ತುಂಬ ಬೇಜಾರಾಗಿತ್ತು 2 ವರ್ಷದಿಂದ.
ನನ್ನ ಫಸ್ಟ್ ಪೇಮೆಂಟ್ ಬಂದಾಗ ನಾನು ಇದನ್ನು ಹೇಳಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ. ಸೊ ಎಷ್ಟರ ಮಟ್ಟಿಗೆ ತಪ್ಪು ಎಷ್ಟು ಮಟ್ಟಿಗೆ ಸರಿನೋ ನನಗೆ ಗೊತ್ತಿಲ್ಲ. ಸೊ ನನ್ನ ಮನಸ್ಸಿಗೆ ತೀರಿದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ನನಗೆ ರಿಲೇಷನ್ ತುಂಬ ಹರ್ಟ್ ಮಾಡಿದ್ದಾರೆ, ತುಂಬಾ ಕೆಟ್ಟದಾಗಿ ಸ್ಟೇಟಸ್ ಕೂಡ ಹಾಕಿ ಯೂಟ್ಯೂಬ್ ಬಗ್ಗೆ ನನಗೆ ಹೇಳಿದ್ದಾರೆ. ಸೊ ಯೂಟ್ಯೂಬಲ್ಲಿ ಎಷ್ಟು ಚೀಪಾಗಿ ಅಂದ್ಕೊಂಡಿದ್ದಾರೆ ಅವರು. ಸೊ ಯೂಟ್ಯೂಬಲ್ಲಿ ಒಂದು ಫ್ಯಾಮಿಲಿಯನ್ನು ನಾವು ಕಾಣ್ಬೋದು. ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಾವು ಮಾಡಿರುವಂಥ ರೆಸಿಪಿಯನ್ನು ನೋಡಿ ಒಂದು ಕಮೆಂಟನ್ನು ಹಾಕ್ತಾರೆ, ತುಂಬ ಚೆನ್ನಾಗಿದೆ ಅಂತ ಹಾಕ್ತಾರೆ. ಕೆಲವರು ಏನೇನೋ ಹಾಕ್ತಿರ್ತಾರೆ. ನಂದು ಒಂದು ಅಂಗನವಾಡಿ ಫುಡ್ದು ವಿಡಿಯೋದಲ್ಲಿ ಕೆಲವರು ಸ್ವಲ್ಪ ಮೆಸೇಜನ್ನು ಹಾಕಿದ್ದಾರೆ ಅಷ್ಟೇ, ಸಾರಿ ಕೆಲವರು ಇದು ಕಮೆಂಟನ್ನು ಹಾಕಿದ್ದಾರೆ. ಸೊ ಕೆಲವರು ಕಮೆಂಟನ್ನು ಹಾಕಿದ್ದಾರೆ. ಆ ಕಮೆಂಟ್ ಓದಿದಾಗ ನನಗೆ ಎಷ್ಟು ಖುಷಿ ಸಿಗುತ್ತೆ ಅಂದರೆ, ಸೊ ನಾನು ಹೇಳ್ಕೊಳಕ್ಕಾಗಲ್ಲ, ಆಗ ತುಂಬ ಚೆನ್ನಾಗಿದೆ, ಆಗ ನಾವು ಟ್ರೈ ಮಾಡಿದ್ವಿ, ಆಗ ಹಾಗಾಯಿತು, ಏನೇನೋ ಕಮೆಂಟನ್ನು ಹಾಕಿದ್ದಾರೆ. ಸೊ ಆ ಕಮೆಂಟನ್ನು ನೋಡಿ ತುಂಬ ಖುಷಿ ಆಗುತ್ತೆ, ಇನ್ನೊಬ್ರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ. ಸೊ ನಾವು ಅಡುಗೆ ವಿಡಿಯೋ ಮಾಡ್ತೀನಿ ಅಂದರೆ ಸೊ ಅದನ್ನು ನಾನು ತಿಂತೀನಿ, ನನ್ನ ಮಗನಿಗೆ ತಿನ್ನಿಸ್ತೀನಿ. ಸೊ ನಮ್ಮ ಮನೆಯಲ್ಲಿ ಇದ್ದವ್ರು ಎರಡು ತಿಂದ್ಬಿಟ್ಟೆ ನಾನು ನೆಕ್ಸ್ಟ್ ವಿಡಿಯೋನ ಹಾಕೋದು. ರಿಲೇಷನ್ಸಲ್ಲಿ ಕೂಡ ಕೆಲವ್ರಿಗೆ ಗೊತ್ತು ನಾನು ಅಡುಗೆ ಯಾವ ರೀತಿ ಮಾಡ್ತೀನಿ ಅಂತ. ಕೆಲವು ರಿಲೇಷನ್ಸಲ್ಲಿ ಕೂಡ ನನ್ನ ಅಡುಗೆ ಬಗ್ಗೆ ತುಂಬಾ ಹೊಗಳ್ತಾರೆ. ಸೊ ಇದು ನನಗೆ ತುಂಬ ಖುಷಿ ಇದೆ. ಸೊ ತುಂಬಾ ಇಷ್ಟಪಟ್ಟು ನನ್ನ ಅಡುಗೆ ಕೂಡ ತಿಂತಾರೆ, ಕೆಲವರು ತುಂಬಾ ಹೊಗಳ್ತಾರೆ. ಸೊ ನನ್ನ ಸುತ್ತಮುತ್ತ ಇದ್ದವ್ರಿಗೂ ಕೂಡ ಗೊತ್ತಿದೆ. ಸೊ ಗೊತ್ತಿದ್ದು ಕೆಲವು ರಿಲೇಷನ್ಸಲ್ಲಿ ನನ್ನ ರಿಲೇಷನ್ಸಲ್ಲಿ ತುಂಬ ಜನ ನನಗೆ ಹರ್ಟ್ ಮಾಡಿದ್ದಾರೆ. ಸೊ ತುಂಬ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಸೊ ಇವತ್ತು ನಾನೊಂದು ಪೇಮೆಂಟ್ ತಗೊಳ್ಳೋ ಮಟ್ಟಿಗೆ ಯೂಟ್ಯೂಬಲ್ಲಿ ಬಂದಿದ್ದೀನಲ್ವ, ಅಷ್ಟೇ ಸಾಕು ನನಗೆ. ಸೊ ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಇದ್ದರೆ ನಾನು ಇನ್ನೂ ಮುಂದೆ ಬೆಳಿತೀನಿ ಅನ್ನೋ ಒಂದು ಆಸೆ ಕೂಡ ಇದೆ, ನಂಬಿಕೆ ಕೂಡ ನನಗೆ ಇದೆ ಫ್ರೆಂಡ್ಸ್. ಹಾಗೆ ನನ್ನ ಸುತ್ತಮುತ್ತಲು ಇರೋರು ನನ್ನ ಫ್ರೆಂಡ್ಸು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ನನಗೆ ಹೇಳ್ತಾ ಇದ್ರು. ಸೊ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ನಾವು ಹೋಗ್ಬೋದು ಮುಂದೆ. ಸೊ ನಾವು ಒಂದು ಸತಿ ಯೂಟ್ಯೂಬಲ್ಲಿ ಚೆನ್ನಾಗಿ ಗ್ರೋ ಆದರೆ ಸಾಕು, ತುಂಬ ಚೆನ್ನಾಗಿ ನಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ, ಒಂದು ಪ್ರೀತಿ ಸಿಗುತ್ತೆ. ಸೊ ನೀವು ಟ್ರೈ ಮಾಡ್ತಾ ಇದೀಯಾ ಅಂತ ಕೆಲವರು ಹೇಳೋರು. ನನ್ನ ಅಕ್ಕಪಕ್ಕದವರು ತುಂಬ ಒಳ್ಳೆಯವರು. ಸೊ ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈಗ ಯೂಟ್ಯೂಬ್ನಿಂದ ಎಷ್ಟು ಪೇಮೆಂಟ್ ಬಂದಿದೆ ಅಂತ ಹೇಳ್ತೀನಿ. ಸೊ ಇದು ಎಷ್ಟು ಬಂದಿದೆ ಅಂತ ಇಷ್ಟೇ ಅಂತ ಹೇಳಬಾರ್ದು ಅಂತ ಯೂಟ್ಯೂಬಲ್ಲಿ ಒಂದು ರೂಲ್ಸ್ ಇದೆ. ಸೊ ಅದಕ್ಕೋಸ್ಕರ ನಾನು ವಸ್ತುವಿನ ಮೇಲೆ ಅಥವಾ ಏನಾದರೂ ಒಂದು ಬಟ್ಟೆ ಮೇಲೆ ಹಾಕಿಬಿಟ್ಟು ಹೇಳ್ತಾ ಇದ್ದೀನಿ. ಸೊ 4,000 ರೂಪಾಯಿದು ಒಂದು ಡ್ರೆಸ್ಸು, ಅಂಥದ್ದು ಒಂದು 3 ಡ್ರೆಸ್ಸನ್ನು ನಾವು ತಗೋಬೋದು. 4,000 ರೂಪಾಯಿದು 3 ಡ್ರೆಸ್ಸನ್ನು ನಾವು ತಗೋಬೋದು. ಸೊ ಮತ್ತು ಹಾಗೆ ಕೂಡ ಈ ನಾನು ವಿಡಿಯೋ ನೋಡಿದ ಮೇಲೆ ಕೆಲವರು ಹೇಳ್ತಾರೆ ರಿಲೇಷನ್ಸಲ್ಲಿ ಇಷ್ಟೇನಾ ಅಂತ. ಇಷ್ಟೇನಾ ಅನ್ನೋದಕ್ಕಿಂತ ನಾನು ಮನೇಲಿದ್ದು ಬೇರೆ ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದೆ. ಈ ಟೈಮ್ ಪಾಸ್ ಒಳಗೆ ಟೈಮಿಂಗನ್ನು ತೆಗೆದುಬಿಟ್ಟು ಇಷ್ಟಾದರೂ ದುಡ್ದಿದ್ದೀನಿ, ಇಷ್ಟಾದರೂ ನಾನು ಪಡ್ಕೊಂಡಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಇದೆ. ಅಷ್ಟೇ ಸಾಕು ನನಗೆ. ಇದಕ್ಕಿಂತ ಹೆಚ್ಚಿಂದು ನಾನು ಆಸೆ ಪಡೋದಿಲ್ಲ ದುಡ್ಡಲ್ಲಿ. ಸೊ ಇದಕ್ಕಿಂತ ಕಡಿಮೆ ಬಂದರೂ ಪರವಾಗಿಲ್ಲ, ನನಗೆ ಯೂಟ್ಯೂಬ್ನಿಂದ ಕಮೆಂಟ್ ಬರುತ್ತಲ್ಲ ಅದು ತುಂಬ ಖುಷಿ ಸಿಗುತ್ತೆ ಫ್ರೆಂಡ್ಸ್. ಪ್ಲೀಸ್ ನೀವು ಕೂಡ ಕಮೆಂಟ್ ಹಾಕಿ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಸೊ ನನಗೆ ಯೂಟ್ಯೂಬಿಂದ ಎಷ್ಟೇ ದುಡ್ಡು ಬರಲಿ ಅಷ್ಟೇ ದುಡ್ಡು ಬರಲಿ ಅನ್ನೋದು ಆಸೆ ನನಗಿಲ್ಲ. ಸೊ ದೇವ್ರ ದಯದಿಂದ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನನಗೆ ಯೂಟ್ಯೂಬ್ನಿಂದ ಕಮೆಂಟ್ ಬರುತ್ತಲ್ಲ ಅದು ತುಂಬ ಇಷ್ಟ. ಹಾಗೆ ನೀವು ಪ್ರತಿಯೊಂದು ವಿಡಿಯೋನ ನೋಡಿ. ಸೊ ನಮ್ಮ ಮನೆಯಲ್ಲಿರುವಂಥ ಪದಾರ್ಥವನ್ನು ಬಳಸಿಬಿಟ್ಟು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನೀವು ಕೂಡ ಏನಾದರೂ ಯೂಟ್ಯೂಬರ್ ಆದರೆ ಸೊ ಮಿಸ್ ಮಾಡ್ತೀನಿ ಡೈಲಿ ಒಂದು ವಿಡಿಯೋನ ಹಾಕಿ. ಯಾಕಂದರೆ ನೀವು ಡೈಲಿ ಒಂದು ವಿಡಿಯೋ ಹಾಕೋದ್ರಿಂದ ತುಂಬ ಬೇಗನೆ ನಿಮ್ಮದು ಯೂಟ್ಯೂಬು ಗ್ರೋತ್ ಆಗುತ್ತೆ. ಹಾಗೆ ಯೂಟ್ಯೂಬಲ್ಲಿ ನೀವು ಒಂದು ಪ್ಲೇಸ್ ಅಂತ ಮಾಡ್ಕೋಬೋದು, ಅಥವಾ ನೀವು ಯೂಟ್ಯೂಬಲ್ಲಿ ಒಂದು ಹೆಸರನ್ನು ಗಳಿಸಬಹುದು ಅಂತ ಹೇಳ್ತೀನಿ ನಾನು ಫ್ರೆಂಡ್ಸ್. ನೀವೇನಾದರೂ ಹೊಸ ಯೂಟ್ಯೂಬರ್ ಆದರೆ ಮಾಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್, ನಿಮಗಿನ್ನೂ ಚಾನಲ್ ಮಾನಿಟೈಸ್ ಆಗಿಲ್ಲಪ್ಪ, ನಿಮಗಿನ್ನೂ ಪೇಮೆಂಟ್ ಬಂದಿಲ್ಲ ಅಂದರೆ ನೀವು ಡೈಲಿ ಒಂದು ವಿಡಿಯೋಸನ್ನು ಹಾಕಿ. ಹಾಗೆ ಶಾರ್ಟ್ ವಿಡಿಯೋನ ಹಾಕೋದನ್ನು ಮರೀಲೇಬೇಡಿ ಫ್ರೆಂಡ್ಸ್. ಡೈಲಿ ಒಂದು 3 ಶಾರ್ಟ್ ವಿಡಿಯೋನ ಹಾಕಿ, ಆದಷ್ಟು ಬೇಗ ನಿಮ್ಮದು ಕೂಡ ಚಾನಲ್ ಮಾನಿಟೈಸ್ ಆಗುತ್ತೆ. ನಾನು ಮಾಡಿರುವಂಥ ತಪ್ಪು ಏನಪ್ಪ ಅಂದರೆ ನಾನು ಬೇಗನೆ ವಿಡಿಯೋಸನ್ನು ಹಾಕ್ತಿರ್ಲಿಲ್ಲ, ಯಾವಾಗ ಬೇಕೋ ಆವಾಗ ವಿಡಿಯೋಸನ್ನು ಹಾಕ್ತಾ ಇದ್ದೀನಿ. ಇದು ತುಂಬ ತಪ್ಪು. ನನಗೆ ಗೊತ್ತಾದ ಮೇಲೆ ನಾನು ಕಂಟಿನ್ಯೂ ವಿಡಿಯೋಸನ್ನು ಹಾಕ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಇದೇ ರೀತಿ ಇನ್ನು ಮುಂದೆ ಕಂಟಿನ್ಯೂ ವಿಡಿಯೋಸನ್ನು ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ನೀವು ಏನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡ್ರೆ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀರಾ ಅಂದರೆ ಸೊ ಡೈಲಿ ಒಂದು ವಿಡಿಯೋಸನ್ನು ಹಾಕ್ತಾ ಇರಿ ಕಂಟಿನ್ಯೂ. ಹಾಗೆ ಶಾರ್ಟ್ ವಿಡಿಯೋ ಕೂಡ ಕಂಟಿನ್ಯೂ ಹಾಕ್ತಾ ಇರಿ, ಬೇಗನೆ ನೀವು ಕೂಡ ಗ್ರೋತ್ ಆಗ್ತೀರಾ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಗೆ ನಿಮಗೆ ನನಗೆ ಈ ಅಮೌಂಟ್ ಬಂದಿದೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ನನಗೆ ಸಿಲ್ವರ್ ಕಲರ್ ಬಟನ್ ತಗೊಳ್ಳೋದೊಂದು ತುಂಬ ಆಸೆ ಇದೆ. ಈಗಿನ 1 ವರ್ಷಕ್ಕಾಗುತ್ತೋ 2 ವರ್ಷಕ್ಕಾಗುತ್ತೋ ನನಗೆ ಗೊತ್ತಿಲ್ಲ. ಸೊ ಆದಷ್ಟು ಬೇಗನೆ ಈ ಸಿಲ್ವರ್ ಕಲರ್ ಬಟನ್ ಅನ್ನು ತಗೊಳ್ಳೋದು ನನಗೆ ತುಂಬ ಆಸೆ ಇದೆ. ಅದು ಒಂದು ನಿಮ್ಮಿಂದಲೇ ಪೂರ್ತಿ ಆಗುತ್ತೆ. ಸೊ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವಿಡಿಯೋಸನ್ನು ನೋಡ್ತಾ ಇರಿ. ಹಾಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನನಗೆ ಈ ದುಡ್ಡಿನಕ್ಕಿಂತ ನೀವು ಕಮೆಂಟ್ ಹಾಕ್ತಿರಲ್ಲ ಅದರಲ್ಲಿ ತುಂಬ
ಖುಷಿ ಸಿಗುತ್ತೆ. ಸೊ ಈ ವಿಡಿಯೋ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಯಾಕಂದರೆ ಇನ್ನೊಬ್ರು ಯಾರಾದರೂ ಯೂಟ್ಯೂಬ್ ಮಾಡ್ಬೇಕು ಅಂದ್ಕೊಂಡವ್ರು ಇದ್ದರೆ ಸೊ ಈ ವಿಡಿಯೋ ನೋಡಿದಾಗ ಅವ್ರಿಗೂ ಒಂದು ರೀತಿಯಲ್ಲಿ ಖುಷಿ ಸಿಗುತ್ತೆ. ಸೊ ನಾನು ಯೂಟ್ಯೂಬ್ ಮಾಡಬೇಕು, ಮುಂದೆ ಬರಬೇಕು ಅನ್ನೋದವ್ರಿಗೂ ಕೂಡ ಒಂದು ಆಸೆ ಸಿಗುತ್ತೆ. ನೀವು ಕುಕಿಂಗ್ ಅಂತಲೇ ಅಲ್ಲ, ನಿಮಗೆ ಏನು ಟ್ಯಾಲೆಂಟ್ ಇದೆಯಲ್ಲ ಆ ಟ್ಯಾಲೆಂಟ್ ಮೇಲೆ ನೀವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಬೋದು. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.